ಹುಚ್ಚಿ ಇಷ್ಟಕ್ಕೆಲ್ಲ ಯಾರು ಹೇಳ್ತಾರ? ಇಷ್ಟೇ ಕಳತೀನಿ ನೀನು. ನಮ್ಮ ಮಮ್ಮಿಗೆ ನಾ ಕನ್ವಿನ್ಸ್ ಮಾಡ್ತಾನೆ ತಗೋ. ಯಾಕೆ ತಲೆ ಕೆಡ್ಸ್ಕೊತೀನಿ ನಾನು? ಅದೊಂದು ಯಾಕೆ ತಲೆ ಕೆಡ್ಸ್ಕೊತಿ ಹೇಳಿ ನೀನು? ಹುಚ್ಚರ್ಗತ್ತೆ ಅಳ್ಕೋತ ಹಂಗಂತಕ್ಕೆ ನಡಿ. ಒಂದು 8 ದಿನ ಸುಟ್ಟಿ ಹಾಕಿ ಇಲ್ಲಿ ಹೆಂಗಿದ್ರು ಇನ್ನೂ 15 ದಿನ ಐತಿ. ಆರಾಮ್ ದೇವ್ರ ಗಡ್ಡ ಬರೋಣ. ಆಮ್ಯಾಗ ಮಮ್ಮಿಗೆ ನಾ ಕನ್ವಿನ್ಸ್ ಮಾಡ್ತಾನೆ ತಗೋ. ನಾನು ನಿನಗೆ ಹೇಳಿನಲ್ಲೋ ಮೊದಲು ಇದನ್ನಕ್ಕೆಲ್ಲ ತಲೆ ಹಾಕೋಬೇಡಿ ಅಂತಂದು. ಮೊದ್ಲು ನಮ್ಮ ಮನೆಯವ್ರು ಬ್ಯಾಡ ಅಂದರು. ಎಲ್ಲರೂ ಎದ್ರಾಕೊಂಡು ನಿಮ್ಮನ್ನ ಮದುವೆ ಆದಿನ. ಅದಕ್ಕಾಗಿ ನಿಮ್ಮ ಮಮ್ಮಿ ಕಡೆ ಇಷ್ಟೆಲ್ಲ ಅನ್ಭವಿಸ್ಬೇಕಾಗಿತ್ತು ನೋಡ್ರಿ. ನಾ ಹೇಳಿನಲ್ಲೋ ನಿನಗೆ ಕೆಲ್ಸಕ್ಕೆ ಕಳಿಸ್ತೇನೆ ಅಂತಂದು. ಯಾಕೆ ಅಷ್ಟು ತ್ರಾಸ ತೊಗೋತೀನಿ ಹೇಳು? ತ್ರಾಸ ತಗೋದ ಮತ್ತೇನು ಮಾಡಿ ಹೇಳ್ರಿ? ಅಷ್ಟು ಕೆಲಸ ತಗೋಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂತ ನನಗೆ ಗೊತ್ತೈತಿ. ನಿಮಗೇನು ಗೊತ್ತೈತೆ ಹೇಳ್ರಿ? ಅಯ್ಯೋ ನನ್ನ ಬಂಗಾರಿಗೆ ಗೊತ್ತೈತೆ ನನಗೆ. ಇಲ್ಲಂತ ಯಾರು ಅಂದಾರ ಹೇಳು? ಸರಿ ರೀ, ನಾನು ಮುಟ್ಬೇಡ. ಸರಿ ರೀ ನೀವು. ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಸಿಟ್ಟು ಹಾಕಿ ನೀನು? ಅಂಥದ್ದೇ ಪರಿ ಏನಾಗೈತಿ ಈಗ? ಭಾಳ ಸಿಟ್ಟು ಮಾಡ್ಕೋಬೇಡ. ಹಿಂಗೆಲ್ಲ ಏನಾಗೋದು ತಗೋ. ಇಲ್ರಿ, ನಾ ಕೆಲ್ಸಕ್ಕೆ ಹೋಗ್ತೇನೆ ರೀ. ನನಗೆ ಕೆಲಸ ಬಿಟ್ಟಿರೋಕೆ ಆಗೋದಿಲ್ರಿ. ನಾ ಭಾಳ ಕಷ್ಟಪಟ್ಟು ತೊಗೊಂಡಿನಿ ಕೆಲಸ. ಗೊತ್ತಾಯ್ತು ನನಗೆ. ನಾನು ನಿನಗೆ ಹೇಳೇನಿಲ್ಲ ಅವಾಗ ಮದುವೆಯಾಗ ಮಾತು ಕೊಟ್ಟೇನಿಲ್ಲ. ನೀನು ನೋಡೋಕೆ ಬಂದಾಗ ನಿಮ್ಮ ಮದುವೆಯಾಗ ಬಂದು ಕೆಲ್ಸಕ್ಕೆ ಹೋಗು, ನನಗೆ ಒಪ್ಪಿಗೆ ಐತಿ ಅಂತಂದು. ಇಲ್ಲಾಂದ್ರೆ ನಾ ಯಾಕೆ ಹೋಗಂತ ಹೇಳ್ತೀನಿ ಹೇಳು? ನಿಮ್ಮ ಮನ್ಯಾಗ ಇರೋಂಥ ಕಂಡೀಷನ್ ಹಾಕಿ ಮದುವೆ ಹಾಕಿನಿಲ್ಲ. ನೀ ಹಂಗೆ ನಾ ಮಾಡ್ತೀನಿ ರೀ ಅಂತಂದು. ಅದಕ್ಕೆ ನನಗೂ ಒಪ್ಪಿಗೆ ಇತ್ತು. ಅದಕ್ಕೆ ನಾ ಹ್ಞೂ ಅಂತಂದು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು ಹೇಳಿ? ಈಗ ನಾ ಹೋಗಂತ ಹೇಳಿನಿಲ್ಲ, ಮುಗೀತಷ್ಟೆ. ಮತ್ತು ನೋಡ್ರಲ್ಲ ನಿಮ್ಮ ಮಮ್ಮಿ ಹಂಗೆಲ್ಲ ಮಾತಾಡ್ತಾರೆ ನನಗೆ. ಅಕ್ಕಿ ಬಗ್ಗೆ ತಲೆ ಹಾಕೋಬೇಡ ನೀನು. ನಡಿ ಅರ್ಬಿ ಪ್ಯಾಕ್ ಮಾಡ್ಕೋ. ದೇವ್ರ ದೊಡ್ಡಾಡಿ ಬರೋಣಂತ. ನಾ ಬರೋದಿಲ್ರಿಪ್ಪ. ನಾ ಸುಟ್ಟಿ ಭಾಳ ದಿನ ಹಾಕಿಲ್ಲ. 15 ದಿನ ಹಾಕಿನಿ. 12 ದಿನಕ್ಕೆ ಹೋಗ್ಬೇಕ್ರೆ ನಾ ಕೆಲ್ಸಕ್ಕೆ. ಅಯ್ಯೋ ಮತ್ತು ಹಾಕೇನಂತ ಹೇಳಿದ್ದಲ್ಲ? ಹಾಕಿನಿ ರೀ. ಆದ್ರೆ ಸುಟ್ಟಿ ಅಲ್ಲೇ ಸಾಮಾನ್ಯ ಮದುವೆಗೆ ಕೆಲಸ ಮಾಡೋರು ಯಾರು ಇರಾಕಿಲ್ಲ ಅಂತಂದು ಅವಾಗ ಸುಟ್ಟಿ ತೊಗೊಂಡ್ಬಿಟ್ಟು ನಾನು. ಆಮ್ಯಾಗ ಮದುವೆ ಬರ್ತೇನೆ ರೀ 1 ವಾರಕ್ಕೆ ಅಂತ ಹೇಳಿ. ಹೌದು, ಹೋಗ್ಲಿ ಬಿಡು. ಹೋಗಂತ್ಯಾ? ನಾ ಹೇಳ್ತೇನೆ ತಗೋ. ಮಮ್ಮಿಗೆ ತಲೆ ಕೆಡ್ಸೋ ಹಾಕೋಬೇಡ.